ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಮೊಮ್ಮಗನ ಪರ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಮತ ಬೇಟೆಗೆ ಹೋಗ್ತಾನೆ ಇದ್ದಾರೆ ನಿರಂತರವಾಗಿ. ನೋಡಿ, ಎರಡನೇ ಬಾರಿ ಗೆಲ್ಲಿಸಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ದೊಡ್ಡಗೌಡರು. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಕಾರ್ಯಕರ್ತರ ಸಮಾವೇಶವನ್ನು ಮಾಡಿದ್ದಾರೆ. ಸಮಾವೇಶದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಿಶ್ವಾಸವನ್ನ ಕಳೆದುಕೊಳ್ತಾ ಇದೆ. ಈಗ ಇರುವ ಅಭ್ಯರ್ಥಿ ಬಂದು ಎಷ್ಟು ಜನರ ಕಷ್ಟ ಕೇಳಿದ್ದಾರೆ, ಎಷ್ಟು ಜನರ ಕಷ್ಟಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಈಗಿರುವಂತಹ ಅಭ್ಯರ್ಥಿ ಶ್ರೇಯಸ್ ಪಟೇಲ್. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಯಾಕೆ ಕೊಡಬೇಕೆಂದು ನೀವು ಪ್ರಶ್ನಿಸಬೇಕು. ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಪ್ರಜ್ವಲ್ ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಅಧ್ಯಕ್ಷರಾದಂತಹ ಸಂಸಮ್ಮಣ್ಣವರು ವೇದಿಕೆ ಮೇಲೆ ಬರಬೇಕು. ನಾನು ಕೇಳ್ತೀನಿ ವೇದಿಕೆ ಮುಖಾಂತರ, 11 ತಿಂಗಳಾಗಿದೆ, ಸರಿನೋ ತಪ್ಪೋ? 11 ತಿಂಗಳಾಗಿದೆ, ನೀವು ಸೋತಿರ್ಲೇಬಹುದು. ಚುನಾವಣೆಯಲ್ಲಿ ರಾಜಕೀಯದಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ. ಜನರ ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಅವ್ರ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಕಣ್ಣೀರು ಒರೆಸೋದು ಮುಖ್ಯ ಅನ್ನೋದು ಭಾವನೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಇವತ್ತು 11 ತಿಂಗಳು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಈಗಿದ್ದಂತ ಅಭ್ಯರ್ಥಿ ಏನ್ ಈ ತಾಲೂಕವರೇ ಆಗಿದಾರಲ್ಲ, ಎಷ್ಟು ಜನಕ್ಕೆ ಬಂದು ಸಹಾಯ ಮಾಡಿದ್ದಾರೆ ಅಂತ ದಯವಿಟ್ಟು ಒಬ್ರು ಕೈ ಎತ್ತಿ. ಸ್ವಾಮಿ ನಗರವರು ಎಷ್ಟು ಜನಕ್ಕೆ ಬಂದು ಸಹಾಯ ಮಾಡಿದಿರಿ 11 ತಿಂಗಳಲ್ಲಿ? ಈ 11 ತಿಂಗಳಲ್ಲಿ ಯಾರ್ದಾರು ರಸ್ತೆ, ಯಾರ್ದಾರು ಚರಂಡಿ, ಯಾರ್ದಾರು ಮೋರಿ, ಏನಾದ್ರು ಸಮಸ್ಯೆ ಇದೆ ಅಂದ್ರೆ ಬಂದು ಆಲೈಕೆ ಮಾಡಿದಾರ? ಏನಾದ್ರು ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದಾರ? ಯಾಕೆ ಮತ ಕೊಡ್ಬೇಕು ನಾವು ಅವ್ರಿಗೆ? 11 ತಿಂಗಳು ಅವ್ರದೇ ಸರ್ಕಾರ ಇತ್ತಲ್ಲ. ಯಾವ್ದಾರು ಯುವಕರುಗಳಿಗೆ ಕೆಲಸ ಕೊಟ್ಟಿದಾರ? ಏನ್ ಕೊಟ್ಟಿದ್ದಾರೆ? ಅವರ ಕೊಡುಗೆ ಏನು? ಇವತ್ತು ಪ್ರಶ್ನೆ ಹಾಕಂತ ಕೆಲಸ ಮಾಡ್ಬೇಕು ನಾವು. ಯಾವತ್ತೂ ಒಬ್ಬ ರೈತ ಹೇಳ್ತಾ ಇರ್ತಾನೆ, ದುಡಿಯೋ ಎತ್ತಿಗೆ ಹುಲ್ಲಾಕಂತ ಕೆಲಸ ಮಾಡ್ಬೇಕು ಅಂತ. ಹಂಗಾರೆ ದುಡ್ದಿರೋ ಎತ್ತಿಗೆ ಯಾಕೆ ಸ್ವಾಮಿ ನೀವು ಹುಲ್ಲಾಕ್ಲಿಲ್ಲ ಅಂತ ನಾನು ನಿನ್ ಪ್ರಶ್ನೆ ಹಾಕ್ಬೇಕಾಗತ್ತೆ. ಯಾಕೆ ಆಗ್ತಾ ಇಲ್ಲ ನೀವು? ಈ 5 ವರ್ಷ ಸತತವಾಗಿ ಕೊರೋನಾ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ನಮ್ಮ ವೈಯಕ್ತಿಕವಾಗಿ ನಾವು ಈ ಜಿಲ್ಲೆ ಜನತೆನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಅವತ್ತು ಸೇವೆ ಸಲ್ಲಿಸಂತ ಕೆಲಸನ ಮಾಡಿದ್ವಲ್ಲ. ಇವರೆಲ್ಲಿದ್ರು ಸ್ವಾಮಿ 5 ವರ್ಷ? ಎಲ್ಲಿದ್ರು ಇವರು? ಕೊರೋನಾ ಸಂದರ್ಭದಲ್ಲಿ ನಳ್ತಾ ಇದ್ರಲ್ಲ ನಮ್ಮ ರೈತರುಗಳು, ನಮ್ಮ ಬಡವರುಗಳು. ಇವತ್ತು ಒಂದು ಬೆಡ್ ಸಿಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವ್ರು ಎಲ್ಲಿದ್ರು 5 ವರ್ಷ? ಎಲ್ಲಿದ್ರು ಇವ್ರು 5 ವರ್ಷ? ಈ 11 ತಿಂಗಳು ಅವ್ರದೇ ಸರ್ಕಾರ ಇಟ್ಕೊಂಡಿದಾರಲ್ಲ ಕಾಂಗ್ರೆಸ್ ಪಕ್ಷನ. ಎಷ್ಟು ಜನಕ್ಕೆ ಇವತ್ತು TC ಹಾಕ್ಸಂತ ಕೆಲಸ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಇವತ್ತು ಬೋರ್ವೆಲ್ ಕೊಡಿಸ್ಕೊಡಂತ ಕೆಲಸ ಮಾಡಿದ್ದಾರೆ, ಎಷ್ಟು ರೋಡ್ಗಳನ್ನ ರಸ್ತೆ ಮಾಡಿಸಂತ ಕೆಲಸ ಮಾಡಿದ್ದಾರೆ. ಯಾಕೆ ನೀವು ಕೇಳಲ್ಲ? ನಮಗ್ ಮಾತ್ರ ಪ್ರಗತಿ ಪ್ರಶ್ನೆ, ಅವ್ರಲ್ಲಿ ಯಾಕೆ ಸ್ವಾಮಿ ಪ್ರಗತಿ ಪ್ರಶ್ನೆ ಇಲ್ಲ? ಕೆಲಸ ಮಾಡಿರೋದ್ರ ಬಗ್ಗೆ ಯಾಕೆ ಪ್ರಶ್ನೆ ಇಲ್ಲ? ಇವತ್ತು ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಸುಳ್ಳಿನ ಪ್ರಚಾರಗಳು ಒಳಗಾಗಿದ್ದಾರೆ, ಮೊಷ್ಟೆ ಕಣ್ಣೀರ್ನ ಇಟ್ಕೊಂಡು ಇವತ್ತೆಲ್ಲ ಹಳ್ಳಿ ಮೇಲೆ ಹೋಗಿ ಒಂದು ಸುಳ್ಳಿನ ಸಂದೇಶಗಳನ್ನ ಕಳ್ಸಂತ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಶಕ್ತಿ ತುಂಬೋದಾದ್ರೆ ನಿಜವಾಗ್ಲೂ ಕೆಲಸಗಾರರುಗಳು ಎಲ್ಲಿ ಹೋಗ್ಬೇಕು ಅಂತ ನಾವು ಪ್ರಶ್ನೆ ಹಾಕಂತ ಕಾರ್ಯಕ್ರಮ ಬಂದಿದೆ ಇವತ್ತು. ಸತ್ಯನಾ? ಸತ್ಯ ಅಲ್ವಾ? ಇವತ್ತು ಅರ್ಥ ಮಾಡ್ಕೋಬೇಕು. ಇವತ್ತು ನಾನ್ ಮನವಿ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಇದು ನನ್ನ ಚುನಾವಣೆ ಅಂತ ಭಾವಿಸ್ಬೇಡಿ. ಸ್ವಾಮಿ ನಾನ್ ಕೇಳ್ತೀನಿ ವೇದಿಕೆ ಮುಖಾಂತರ, 11 ತಿಂಗಳಾಗಿದೆ, ಸರಿನೋ ತಪ್ಪೋ? 11 ತಿಂಗಳ